ಅಭಿವೃದ್ಧಿ ಹೆಸರಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ರಸ್ತೆ ಅಗೆದಿದೆ. ಇದರಿಂದ ಜನ ಕಂಗಾಲಾಗಿದ್ದಾರೆ. ಮಣ್ಣಲ್ಲಿ ಸಿಕ್ಕಾಕಿಕೊಳ್ತಾ ಇದೆ ಬಸ್. ಹೀಗಾಗಿ ಜನ ಪರದಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಧೂಳು, ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವ್ಯಾಪಾರಸ್ಥರು. ಪುಲಕೇಶಿ ನಗರ ವ್ಯಾಪ್ತಿಯ ಟ್ಯಾನರಿ ರಸ್ತೆಯಲ್ಲಿ ಸಮಸ್ಯೆಗಳ ಆಗರ. ಮಾಸ್ಕ್ ಧರಿಸದಿದ್ರೆ ಅನಾರೋಗ್ಯಕ್ಕೆ ತುತ್ತಾಗೋದು ಫಿಕ್ಸ್. ರಸ್ತೆಯ ಮಧ್ಯಭಾಗದಲ್ಲಿ ಅಗೆದು ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಮಾಡ್ಲಿ, ಆದ್ರೆ ವಿಳಂಬ ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಧೂಳಿನ ಕಾರಣಕ್ಕೆ ಅಂಗಡಿಗಳಿಗೆ ಜನ ಬರ್ತಾ ಇಲ್ಲ ಅಂತ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ವ್ಯಾಪಾರವಿಲ್ಲದೆ ನಷ್ಟ, ಆರೋಗ್ಯಕ್ಕೂ ಕಷ್ಟ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಹಳ್ಳ ಬಿದ್ದಿರೋದ್ರಿಂದ ವಾಹನ ಸವಾರರಿಗೆ ನಿತ್ಯವೂ ನರಕ. ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಒಂದ್ ಕಡೆ ಹಳ್ಳ, ಮತ್ತೊಂದ್ ಕಡೆ ಧೂಳು. ಈ ಹಳ್ಳದಿಂದ ವಾಹನಗಳನ್ನ ಚಲಾಯಿಸೋಕೆ ಆಗ್ತಾ ಇಲ್ಲ ಅಂತ ಸವಾರರು ಕಂಗಾಲಾಗಿದ್ರೆ, ಇದರಿಂದ ಎದೊಳ್ತಾ ಇರುವಂತಹ ಧೂಳಿಂದ ಅಂಗಡಿಗಳಿಗೆ ಸಾರ್ವಜನಿಕರು ಬರ್ತಾ ಇಲ್ಲ, ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ವ್ಯಾಪಾರಸ್ಥರು ಆರೋಪಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಂದಲೇ ಹೆಚ್ಚಿನ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು. ಈಗ ನಾವು ಪುಲಕೇಶಿ ನಗರ ವ್ಯಾಪ್ತಿಯಲ್ಲಿರುವಂಥ ಟ್ಯಾನ್ರಿ ರಸ್ತೆಯಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ರಸ್ತೆಯನ್ನು ಅಗೆದು ಪೈಪ್ಲೈನ್ನ ಅಳವಡಿಸಿ ಹೋಗಿದ್ದಾರೆ. ಇದರಿಂದಾಗಿ ಏನು ಈಗ ಇಲ್ಲಿಯ ಜನರಿಗೆ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು ಏನಂದರೆ, ಈಗ ಆ ರಸ್ತೆ ಮಧ್ಯಭಾಗದಲ್ಲೇ ಪೈಪ್ಲೈನನ್ನು ಹಾಕಲಿಕ್ಕೆ ಅವರು ರಸ್ತೆ ಅಗೆದಿರೋದ್ರಿಂದ ವಾಹನ ಸಂಚಾರಕ್ಕೂ ಮತ್ತು ಇಲ್ಲಿಯ ವ್ಯಾಪಾರಸ್ಥರಿಗೂ ತೊಂದರೆ ಆಗ್ತಾ ಇರುವಂಥದ್ದು. ಇಲ್ಲಿ ಎಲ್ಲ ನೋಡ್ಬೋದು ನೀವು, ವ್ಯಾಪಾರಸ್ಥರು ಎಲ್ಲರೂ ಕೂಡ ಈ ಧೂಳಿನಿಂದಲೇ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಮಾಸ್ಕನ್ನು ಹಾಕ್ಕೊಂಡು ಓಡಾಡುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ಧೂಳಿನಿಂದಾಗಿ ಆರೋಗ್ಯದ ಮೇಲೆ ಒಂದು ರೀತಿಯ ಸಮಸ್ಯೆ ಉಂಟಾದರೆ, ಈ ಧೂಳು ಇರೋ ಕಾರಣ ಇಲ್ಲಿ ವ್ಯಾಪಾರವೂ ಕೂಡ ಆಗದೆ ವ್ಯಾಪಾರಸ್ಥರು ಕೂಡ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ವ್ಯಾಪಾರಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಸರ್, ಇದು ಎಲ್ಲ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ ಅಂತ? ಭಾಳ ತೊಂದರೆ ಆಗ್ತಾಯಿದೆ ಸರ್. 15 ದಿವಸ 20 ದಿವಸದಿಂದ ಬರೀ ಧೂಳು, ಎಲ್ಲ ಅಂಗಡಿಗಳು ಎಲ್ಲ ಫಜೀತಿ ಆಯಿತು. ಗಿರಾಕಿ ಬರ್ತಾ ಇಲ್ಲ, ಎಲ್ಲ ಸಾಮಾನೆಲ್ಲ ಇದು ಡ್ಯಾಮೇಜ್ ಆಯಿತು. ನಮಗೆಲ್ಲ ಲಾಸ್ ಆಗಿಬಿಟ್ಟದೆ, ಭಾಳ ತೊಂದರೆ ಆಗ್ತಾಯಿದೆ, ಮೆತ್ಕೊಂಡ್ಬಿಟ್ಟದೆ ಎಲ್ಲ ಸಾಮಾನು ಮೇಲೆ ಎಲ್ಲ. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನಿಮಗೆಲ್ಲ ಏನು ಸಮಸ್ಯೆ ಆಗ್ತಾ ಇದೆ? ಅಧಿಕಾರಿಗಳಿಗೆ ಏನು ಹೇಳಕ್ಕೆ? ಒಳಗಡೆ ಅಂಗಡಿ ಇರೋದು, ಡಸ್ಟ್ ಪೂರ್ತಿ ಬಂದುಬಿಟ್ಟು ಬಟ್ಟೆಗಳು ಇದಾಗ್ತಲ್ಲ. ಬೆಸ್ಟು ನಾವು ಕಸ್ಟಮರ್ ಕೊಡೋರ್ಥ ನಮಗೆ ಇದಾಗಲ್ಲ, ಆ ಥರ ಆಗ್ತಾಯಿದೆ. ಒಂದೂವರೆ ತಿಂಗಳಾಗ್ತಾ ಇದೆ ಇಲ್ಲಿ ಇದೆ, ಅದೇ ಸಮಸ್ಯೆ ಇದೆ. ಅಲ್ಲಿ ಮುಂದ್ಗಡೆ ಸ್ವಲ್ಪ ಮುಂದ್ಗಡೆ 3 ಬಸ್ಸು ತಿಳ್ಕೊಳ್ಳೋಲ್ಲ. ಅಲ್ಲಿ 3 ಭಾಳ ಕಷ್ಟ ಆಗಾಯ್ತು ಆವತ್ತು. ಫುಲ್ಲು ಡಸ್ಟು ನಮ್ಮ ಅಂಗಡಿಯಲ್ಲಿ. ಇದನ್ನು ನೋಡಿ, ನೀವೇ ನೋಡಿದ್ರಲ್ಲ, ಫುಲ್ಲು ಡಸ್ಟು. ಏನು ಮಾಡೋಕ್ಕಾಗಲ್ಲ. ನೀರಲ್ಲೂ ಅವರೂ ಬಂದು ನೀರು ಹಾಕಲ್ಲ. ಡಸ್ಟಿಗೆ ನೀರು ಹೋಗಿದ್ರೆ ಸ್ವಲ್ಪ ನಮಗೆ ಇದಾಗ್ತದೆ. ಮಳೆ ಬಂದರೆ ಸ್ವಲ್ಪ ಆಗ್ತದೆ, ಇಲ್ಲಾಂದರೆ ಇಲ್ಲ, ಅದು ಅನ್ನೋದಿಲ್ಲ. ಅಧಿಕಾರಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನು ಹೇಳೋದು ಸರ್? ನಾವು ಯಾರಿಗೆ ಹೇಳೋದು? ನೀವು ಬಂದಿದ್ರೆ ನಾವು ಹೇಳ್ತಾ ಇರೋದು, ಇಲ್ಲಾಂದರೆ ಯಾರು ಕೇಳೋಕ್ಕಲ್ಲ. ನಾವು ಎಲ್ಲಿ ಹೋಗು, ಯಾರಿಗೆ ಹೇಳೋದು? ಮಾಡೋದಿಲ್ಲ. ಇವರು ದೊಡ್ಡವರು ಇದ್ದಾರೆ, ಮತ್ತು ಇಲ್ಲಿ ಬರೋಲ್ಲ. ನಿಮಗೆ ವಿಜುವಲನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಂಪೂರ್ಣವಾಗಿ ನೀವು ಏನು ಈ ಧೂಳು ಏನಿದೆ, ಧೂಳಿನಿಂದ ಕೂಡಿರುವಂಥದ್ದು. ಈ ಅಂಗಡಿಗಳಲ್ಲೂ ಕೂಡ ನೀವು ನೋಡ್ಬೋದು, ಎಲ್ಲವೂ ಕೂಡ ಧೂಳು ಮೆತ್ಕೊಂಡಿರುವಂಥದ್ದು. ಸಾಮಾನುಗಳ ಮೇಲೆಲ್ಲ ಏನು ಧೂಳು ಮೆತ್ಕೊಂಡಿರೋದ್ರಿಂದ ಅವರು ವ್ಯಾಪಾರಸ್ಥರು ಕೂಡ ಸಮಸ್ಯೆಗೆ ಒಳಗಾಗ್ತಾ ಇರುವಂಥದ್ದು. ಅದಲ್ಲದೆ ಈ ರಸ್ತೆಯ ಮಧ್ಯದಲ್ಲೇ ಒಂದಿಷ್ಟು ಏನು ಗುಂಡಿ ತೋಡಿರೋದ್ರಿಂದ, ಮೊನ್ನೆ ಮಳೆಯಾದ ಸಂದರ್ಭದಲ್ಲಿ ನಿಮಗೆ ಆ ಏನು ಗುಂಡಿ ತೋಡಿದಾರಲ್ಲ, ಅದರಲ್ಲಿ 2-3 ಬಸ್ಗಳು ಕೂಡ ಸಿಲುಕಿಕೊಂಡು ಸಮಸ್ಯೆ ಅನುಭವಿಸುವಂತಾಗಿತ್ತು. ಅದರಿಂದಾಗಿ ಈ ಟ್ರಾಫಿಕ್ ಸಮಸ್ಯೆ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಏನು ಈ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ, ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸಿ ರಸ್ತೆ ಏನಿದೆ ಆ ಹಾಳಾದ ರಸ್ತೆಯನ್ನು ಸರಿಪಡಿಸಲಿ ಅಂತ ಹೇಳಿ ಇಲ್ಲಿನ ಜನ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪ್ರವೀಣ್ ಜಂಪಕಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.